ಬೆಂಗಳೂರಲ್ಲಿ ತಪ್ಪುತ್ತಿಲ್ಲ ಚಿರತೆ ಕಾಟ. ಅಂಜನಾಪುರದಲ್ಲಿ ಮತ್ತೆ ಚಿರತೆ ಪ್ರತ್ಯಕ್ಷ ಆಗಿದೆ. ಮನೆಯ ಕಾಂಪೌಂಡ್ ಒಳಗೆ ನುಗ್ಗಿರುವ ಚಿರತೆ. ಅಂಜನಾಪುರದ 5G ಬ್ಲಾಕ್ನಲ್ಲಿ ಕಾಣಿಸಿಕೊಂಡಿದೆ ಚಿರತೆ. ಬೆಂಗಳೂರಲ್ಲಿ ಮನುಷ್ಯರು ಓಡಾಡೋದಕ್ಕೆ ಭಯ ಪಡ್ತಾರೆ, ಇನ್ನು ಚಿರತೆ ಬೇರೆ ಬಂದ್ಬಿಟ್ಟಿದೆ ಈಗ. ಅದು ಅಂಜನಾಪುರದಲ್ಲಿ ಎಷ್ಟು ಜನರನ್ನ ನೋಡಿ ಚಿರತೆ ಒಳಗೆ ಬಂದಿದೆ ನೋಡಿ, ಎಷ್ಟು ಧೈರ್ಯ ಇರಬೇಕು ಅದಕ್ಕೆ. ಮನೆಯ ಕಾಂಪೌಂಡ್ ಒಳಗಡೆ ನುಗ್ಗಿದೆ ಚಿರತೆ. ಅಂಜನಾಪುರದ 5G ಬ್ಲಾಕ್ನಲ್ಲಿ ಚಿರತೆ ಕಾಣಿಸಿಕೊಂಡಿರೋದು. ಮೇನ್ ಡೋರ್ ಪಕ್ಕವೇ ಬಂದು ಓಡಾಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಟದ ದೃಶ್ಯ ಸೆರೆಯಾಗಿದೆ. ಕಳೆದ ವಾರವೂ ಕೂಡ ಇದೇ ಚಿರತೆ ಕಾಣಿಸಿಕೊಂಡಿತ್ತಲ್ಲೇ. ಮತ್ತೆ ಚಿರತೆ ಕಾಣಿಸಿಕೊಂಡಿದ್ರಿಂದ ಈಗ ಜನರಲ್ಲಿ ಸಿಕ್ಕಾಪಟ್ಟೆ ಆತಂಕ ಹೆಚ್ಚಾಗಿದೆ. ಮಕ್ಕಳನ್ನೆಲ್ಲ ಹೊರಗಡೆ ಬಿಡಂಗೆ ಇಲ್ಲ. ನೋಡಿ ಅಲ್ಲಿ ಮನೆ ಬಾಗಿಲಲ್ಲೇ ಬಂದಿದೆ ಚಿರತೆ. ಕಾಂಪೌಂಡ್ ಒಳಗಡೆ ಬಂದಿದೆ ಚಿರತೆ. ಅದು ಮನೆ ಬಾಗಿಲಲ್ಲಿ ಬಂದು ಅಲ್ಲೇ ಸ್ವಲ್ಪ ಓಡಾಡಿದೆ, ಏನಾದರೂ ಸಿಗುತ್ತಾ ಅಂತ. ಆಹಾರ ಅರಸಿ ಬಂದಿರುತ್ತೆ ನೋಡಿ ಅಲ್ಲಿ. ಅದಾದ ನಂತರ ಗೇಟಿಂದ ಹೊರಗಡೆ ಓಡ್ ಹೋಗುತ್ತೆ ನೋಡಿ. ಗೇಟ್ ದಾಟಿ ಒಳಗಡೆ ಬರುತ್ತಿದ್ದು, ಒಳಗಡೆ ಇರುವಂಥ ಚಿರತೆ. ಅದು ಚಿರತೆ ದೃಶ್ಯ ಈಗ ನೋಡಿ. ಈಗ ಹೆದರ್ಕೊಂಡು ಹೊರಗಡೆ ಹೋಗುತ್ತೆ ನೋಡಿ. ಸಿಟಿ ಒಳಗಡೆ ಎಂಟ್ರಿ ಆಗುತ್ತೆ ಚಿರತೆ ಅಂತ ಅಂದರೆ ಆಹಾರ ಅರಸಿ ಬಂದಿದೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಬಟ್ ಚಿರತೆ ವನ್ಯಜೀವಿ, ಅದು ಇಲ್ಲಿ ಒಳಗಡೆ ಅಂದರೆ ಜನರ ವಾಸ ಮಾಡುವಂಥ ಸ್ಥಳಕ್ಕೆ ಬರುತ್ತೆ ಅಂತ ಅಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಭಯಾನೇ. ಈಗ ಅದೃಷ್ಟ ಅವರದ್ದು, ಯಾರೂ ಕೂಡ ಹೊರಗಡೆ ಇರಲಿಲ್ಲ. ಮಕ್ಕಳು ಮರಿ ಆಟ ಆಡ್ತಾ ಹೊರಗಡೆ ನಿಂತಿರಲಿಲ್ಲ. ಯಾರಾದರೂ ಇದ್ದು ಬಿಟ್ಟಿದ್ರೆ, ಅಥವಾ ಬೇರೆ ಈ ಶ್ವಾನಗಳು ಇರ್ತವೆ ಮನೆ ಮುಂಭಾಗ, ಅದು ಇಲ್ಲ ಅಲ್ಲಿ. ಸೊ ಅಫ್ಕೋರ್ಸ್ ಚಿರತೆಗಳು ನಾಡಿಗೆ ಬರೋದೇ ಈ ಶ್ವಾನವನ್ನು ಎತ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ತಾರೆ. ಮನೆಗಳಲ್ಲಿ ಮನೆ ಮುಂಭಾಗ ನಾಯಿಗಳು ಮಲ್ಕೊಂಡಿರ್ತವೆ, ಅವುಗಳನ್ನು ಸಂಚು ಮಾಡಿ ಹೊಂಚು ಹಾಕಿ ಎತ್ಕೊಂಡು ಹೋಗಿರುವಂಥ ಸಾಕಷ್ಟು ಘಟನೆಗಳನ್ನು ನಾವು ನೋಡಿದ್ದೀವಿ. ಸೊ ಈ ಚಿರತೆನೂ ಅದಕ್ಕೆ ಬಂದಿತ್ತು ಅಂತ ಕಾಣಿಸುತ್ತೆ. ಬಟ್ ಏನೂ ಸಿಕ್ಕಿಲ್ಲ, ಹೆದರ್ಕೊಂಡು ಓಡ್ ಹೋಗಿದೆ. ಬಟ್ ಇದೇ ಚಿರತೆ ಕಳೆದ ವಾರವೂ ಕೂಡ ಅಲ್ಲಿ ಬಂದಿತ್ತು ಅದೇ ಏರಿಯಾದಲ್ಲಿ. ಸೊ ಹಾಗಾಗಿ ಚಿರತೆಯನ್ನು ಸೆರೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಏರಿಯಾದ ಜನ ಎಲ್ಲ ಈಗ ಆಗ್ರಹಿಸಿದ್ದಾರೆ.